தங்கவயலின் இன்றைய செய்தி. ಸರ್, ನನ್ನ ಹೆಸರು ಅಮೃತ ಅಂತ. ನಾವು KGF ಪಾರಂಡಳ್ಳಿದಲ್ಲಿದ್ದೀವಿ. ಇವಾಗ ನಮ್ಮ ತಾಯಿ ಮನೇಲಿದ್ದೀನಿ. ಪಾಪ 6 ತಿಂಗಳ ಮಗು. ನಮ್ಮ ಮನೆಯವರು ನಾವು ಜಗಳ ಮಾಡ್ಕೊಂಡು ನಮ್ಮ ತಾಯಿ ಮನೆಗೆ ಬಂದೆ. 3 ತಿಂಗಳ ಮಗು ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಸರ್ ಹತ್ರ ಹೋದೆ. ಉಸಿರಾಟ ಜಾಸ್ತಿ ಇತ್ತಂತ ಸರ್ ಹೇಳಿದ್ರು. ಹಾರ್ಟಲ್ಲಿ ಹೋಲ್ಸಿರತ್ತೆ ಅಂದ್ರು. ಮತ್ತೆ ನಂಗೆ ನಂಬಿಕೆ ಬಂದಿಲ್ಲ. ಮತ್ತೆ ಸತ್ಯಕುಮಾರ್ ಹತ್ರ ಹೋದೆ. ಆ ಸರು ಹಂಗೆ ಅಂದ್ರು, EDD ಸ್ಕ್ಯಾನಿಂಗ್ ಮಾಡ್ಕೊಂಬಮ್ಮ SNR ಅಲ್ಲೇ ಅಂತಂದ್ರು. ಅಲ್ಲಿ ಹೋದೆ. 2 ದಿನ ಚೆನ್ನಾಗಿತ್ತು ಪಾಪು. 3ನೇ ದಿನ ಫಿಕ್ಸ್ ಬಂದ್ಬಿಟ್ಟು ಅಲ್ಲಿಂದ ಮತ್ತೆ ಜಾಲಪ ಕಳಿಸ್ಬಿಟ್ರು. ಜಾಲಪದಲ್ಲಿ ಆಪರೇಷನ್ ಮಾಡ್ತೀವಿ, ಆದ್ರೆ ಪ್ರಾಣಕ್ಕಂತೂ ಉತ್ತರವಾದ ಇಲ್ಲ ಅಂತ ಹೇಳಿದ್ರು. ಅಲ್ಲಿಂದ ಮತ್ತೆ ಜಯದೇವಾಗ ಹೋದ್ರಿ ಸರ್. ಅಲ್ಲಿ ಏನಿಲ್ಲ, ಫ್ರೀ ಅಂತಾನೆ ಎಲ್ಲ ಹೇಳಿದ್ರು, ಗೌರ್ಮೆಂಟ್ ಹಾಸ್ಪಿಟಲ್ ಅಂತಾನೆ. ಮತ್ತೆ ಲಾಸ್ಟ್ ಅಲ್ಲಿ 2.5 ಲಕ್ಷ ಆಗತ್ತೆಮ್ಮ, ಬಿಲ್ ಕಟ್ಬಿಟ್ಟೆ ಹೋಗ್ಬೇಕು ಅಂತ ಹೇಳಿದ್ರು. ನಮ್ಮ ತಾಯಿ ಸರ್ ಅವ್ರನ್ನೆಲ್ಲ ನೋಡಿ ಅವ್ರ ಹತ್ರ ಮಾತಾಡಿ ಮತ್ತೆ ಸರ್ ಫ್ರೀ ಮಾಡಿಸಿದ್ರಿ ಸರ್. ಅವ್ರಿಲ್ಲ ಅಂದ್ರೆ ಇವತ್ತು ನನ್ನ ಮಗು ನಾವಿಲ್ಲ. ಚೆನ್ನಾಗಿದೆ ಸರ್. ತುಂಬಾ ಧನ್ಯವಾದ ಸರ್. ನನ್ನ ಹೆಸರು ನಾಗಮ್ಮ ಸರ್. ಅವ್ರ ತಾಯಿ ಅಮೃತ ಅವಳ ಹೆಸರು. ಪಾಪಗೆ ಮಹೇಶ್ ಅಲ್ಲ. ನನಗೆ ಕಷ್ಟ ಸರ್, ತುಂಬಾ ಕಷ್ಟ ಸರ್. ನನಗೆ ಎನ್ನು ಇರಣುವಿಂಬರ ಮುನ್ನು ಇರಲವಾ ಮಣ್ಣಿರು ಬಂದ ನಾನು ನಗಲವಾ. ನನಗೆ ₹1 ಇಲ್ಲ ಸರ್. ಕೂಲಿ ಕೆಲಸ ಮಾಡಬೇಕು, ತಿನ್ಬೇಕು ಸರ್. ನನಗೆ ಯಾರು ₹1 ಉದಯ ಮಾಡಲ್ಲ ಸರ್. ಆ ಥರ ಪ್ರಾಬ್ಲಮ್ ಆದಮೇಲೆ ನನಗೆ ಯಾರೋ ಬಂದು ಹೇಳಿದ್ರು, ಈ ಥರ ಪಿಲ್ಸನ್ನ ಬಂದು ಹೇಳಿದ್ರು, ಈ ಥರ ಪ್ರಾಬ್ಲಮ್ ಇದೆಯಮ್ಮ. ಆ ಸಾರಿಗೆ ನಾನು ಕರ್ಕೊಂಡೋಗಿ ಹಾರ್ಟ್ ಪ್ರಾಬ್ಲಮ್ ಅಂತೆ ಸರ್. ನನಗೆ ಗೊತ್ತಿಲ್ಲ ಸರ್. ಆ ಥರ ಪ್ರಾಬ್ಲಮ್ ಅಂದಮೇಲೆ ಹಾಸ್ಪಿಟ್ಲ್ಗೆ ಗೊತ್ತಾದ್ಮೇಲೆ ಸರ್ ಹೇಳಿದ್ಮೇಲೆ ಗೊತ್ತಾಗಿದೆ ಸರ್. ನನಗೆ ಅನ್ನೋವರೆಗೂ ನಮ್ಗೆ ಗೊತ್ತಿಲ್ಲ ಸರ್. ನಮಗೆ ಅದು ಏನೋ ಒಂಥರ ಫಿಕ್ಸ್ ಥರ ಒಂದು ಹಾರ್ಟ್ ಬಂದು ಒಂಥರ ಹೊಡ್ಕೊತಾಯ್ತು ಹುಡುಗಿಗೆ. ಆಮೇಲೆ ಹೇಳಿದ್ಮೇಲೆ ಗೊತ್ತಾಯ್ತು. ಕರ್ಕೊಂಡು ಹೋದ್ಮೇಲೆ ಅವ್ರು ಹೇಳಿದ್ಮೇಲೆ ಆಮೇಲೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ದು. ಕೋಲಾರ್ಗೆ ಹಾಕಿದೆ ಸರ್ ಫಸ್ಟು. ಕೋಲಾರಿಂದ ಆಮೇಲೆ ಜೋಳಪ್ಪ ಕರ್ಕೊಂಡು ಹೋದ್ರು. ಅವ್ರು ಕರ್ಕೊಂಡು ಹೋದ್ಮೇಲೆ ಫ್ರೀ ಮಾಡಿಸಿದ್ಮೇಲೆ ಅವ್ರ ದಯವಿಂದ ಆ ಥರ ಫ್ರೀ ಮಾಡಿಕೊಡ್ರಿ. ಧನ್ಯವಾದಗಳು ಮಾಡಿಸ್ಬೇಕು ಸರ್. ಆಶೀರ್ವಾದ ಕೊಡ್ಬೇಕು ಸರ್. ಅವರು ನಮಗೆ ಅವರಿಂದ ನಾವು ಪ್ರಾಣ ಸ್ವಲ್ಪ ಇದಾಯ್ತು ಸರ್. ತುಂಬ ಕಷ್ಟಪಟ್ಟು ಸರ್ ನಾವು. ಅವ್ರು 100 ವರ್ಷ ಚೆನ್ನಾಗಿಲ್ಲ ಸರ್. ಅವನಿಂದ ನಾವು ನಗರದಲ್ಲಿದ್ದೀನಿ ಅಂದರೆ ಆ ಮಗುವಿನಿಂದ ನಾವು ತುಂಬ ಪ್ರಾಬ್ಲಮ್ ಇದ್ರು ಸರ್. ಅವರಾದರೆ ಅವ್ರ ಅತ್ತೆಯವರು ತುಂಬ ಪ್ರಾಬ್ಲಮ್ ಕೊಟ್ಬಿಟ್ರು ನಮಗೆ ಆ ಟೈಮಲ್ಲಿ. ಚೆನ್ನಾಗಿದೆ ಸರ್. ಮಗು ತುಂಬ ಚೆನ್ನಾಗಿದೆ ಸರ್. ಆರೋಗ್ಯವಾಗಿದೆ, ಏನೂ ಪ್ರಾಬ್ಲಮ್ ಇಲ್ಲ, ಏನಿಲ್ಲ ಸರ್. ಚೆನ್ನಾಗಿದೆ ಸರ್. ಓಕೆ. ನಮಸ್ಕಾರ ಸ್ನೇಹಿತರೆ. ಸರ್ವಜನ ಸುಖಿನೋ ಭವಂತು. ಎಲ್ಲರೂ ಒಳ್ಳೇದಾಗಲಿ. ನಾನು ಡಾಕ್ಟರ್ ಸುರೇಶ್ ಕುಮಾರ್, ಡಿಸ್ಟ್ರಿಕ್ಟ್ ಸರ್ಜನ್, ಜನರಲ್ ಹಾಸ್ಪಿಟಲ್ KGF. ನಿಮಗೆಲ್ಲ ನಾನು ಇವತ್ತು ನಿಮ್ಮ ಮುಂದೆ ಬರೋ ಕಾರಣ ಒಂದು ವೆರಿ ಇಂಪಾರ್ಟೆಂಟ್ ಮೆಸೇಜ್ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಏನಂದರೆ ನನ್ನ ತಂಗಿ ಇದು ನಮ್ರತಾ ಹುಡುಗಿ. ಪಾಪ ಹುಡುಗಿಗೆ 2ನೇ ಮಗು ಇದು. 2ನೇ ಮಗು ಹೆಣ್ಮಗಲ್ಲೇನಮ್ಮ. ಮೊದಲನೇದು ಹೆಣ್ಮಗು, 2ನೇದು ಹೆಣ್ಮಗು. ಏನಾಗುತ್ತೆ ಅಂತೀವಿ, ಹೆಣ್ಮಗು ಹುಟ್ಟಿದಾಗ ಮಕ್ಕಳಿಗೆ ತಂದೆ ತಾಯಿಗೆ ಆಸೆ ಇರುತ್ತೆ, ಅಪ್ಪ ನನ್ನ ಮಕ್ಕಳು ಚೆನ್ನಾಗಿ ಬೆಳೀಲಿ. ಯಾವ ತಂದೆನೋ ಮಕ್ಕಳು ಕೆಟ್ಟೋಗ್ಲಿ ಅಂತ ಯಾರೂ ಆಸೆ ಮಾಡೋದಿಲ್ಲ. ಸೊ ಮಕ್ಕಳು ಚೆನ್ನಾಗಿರ್ಲಿ ಅಂತ ಅವ್ರಿಗೆ ತುಂಬ ಮಗು ಹುಟ್ಟೋದೇ ಒಂದು ಸಂತಸದ ಸಮಾಚಾರ. ಅದರಲ್ಲಿ ಹೆಣ್ಮಕ್ಳು ಲಕ್ಷ್ಮಿ ಹುಟ್ಟಿದಾಳೆ ಮನೆಯಲ್ಲಿ. ಆಗ ಇನ್ನೂ ತುಂಬ ಖುಷಿಯಿಂದ ಅವರು ಸಂಬಂಧದಲ್ಲಿ ಇರ್ತಾರೆ. ಆಮೇಲೆ ಏನೋ ಒಂದು ಮಗುಗೆ ಸ್ವಲ್ಪ ಉಸಿರಾಡಕ್ಕೆ ಸಮಸ್ಯೆ ಆದಾಗ ಅವ್ರು ಡಾಕ್ಟರ್ ಹತ್ರ, ನಮ್ಮ ಡಾಕ್ಟರ್ ಅರುಣ್ ಕುಮಾರ್ ಹತ್ರ ಬರ್ತಾರೆ. ಅರುಣ್ ಕುಮಾರ್ ಅವ್ರು ನೋಡಿದಾಗ ಹೃದಯದಲ್ಲಿ ಕಂಜನೈಟಲ್ ಹಾರ್ಟ್ ಡಿಸೀಸ್ ಅಂದರೆ ಹೃದಯದಲ್ಲಿ ಒಂದು ತೂತಿದೆ ಅಂತ. ಅಂದರೆ ಏಟ್ರಿಯಲ್ ಸೆಪ್ಟಲ್ ಡಿಫೆಕ್ಟ್ ಅಂತ ಬರುತ್ತೆ. ಅಂದರೆ ಏನಾಗುತ್ತೆ, ಈ ನಮ್ಮ ಹಾರ್ಟ್ನ 2 ಕಂಪಾರ್ಟ್ಮೆಂಟ್ ಇರುತ್ತೆ, ರೈಟ್ ಆ್ಯಂಡ್ ಲೆಫ್ಟ್ ಕಂಪಾರ್ಟ್ಮೆಂಟ್. ಒಂದು ಪ್ಯೂರ್ ಬ್ಲಡ್ ಕಂಪಾರ್ಟ್ಮೆಂಟ್, ಅದು ಇಂಪ್ಯೂರ್ ಬ್ಲಡ್ ಕಂಪಾರ್ಟ್ಮೆಂಟ್. ಅಂದರೆ ಇಂಪ್ಯೂರ್ ಬ್ಲಡ್ ಅಂದರೆ ಗಲೀಜು ರಕ್ತ ಅಂತಲ್ಲ, ಆಕ್ಸಿಜನ್ ಇದ್ದಿರೋದಂತ. ಸೊ ಬಾಡಿಗೆಲ್ಲ ಸರ್ಕ್ಯುಲೇಟ್ ಆಗಿಬಿಟ್ಟು ಆಮೇಲೆ ನೆಕ್ಸ್ಟ್ ಅದು ಆಕ್ಸಿಜನ್ ಲಂಗ್ಸ್ಗೆ ಹೋಗಿ ಆಕ್ಸಿಜನೇಷನ್ ಆಗಿ ಲೆಫ್ಟ್ ವೆಂಟ್ರಿಕಲ್ಗೆ ಬಂದು ಲೆಫ್ಟ್ ಏಟ್ರಿಯಮ್ ಬಂದು ಪಂಪ್ ಆಗುತ್ತೆ. ಸೊ ದಟ್ಸ್ ಓನ್ಲಿ ಆಕ್ಸಿಜನ್ ಇರಲ್ಲ ಅಷ್ಟೇ. ಸೊ ಅದನ್ನು 2 ಮಿಕ್ಸ್ ಆಗಬಾರ್ದು. 2 ಸಪ್ರೇಟ್ ಕಂಪಾರ್ಟ್ಮೆಂಟ್ ಇರುತ್ತೆ. ಏಟ್ರಿಯಲ್ ಸೆಪ್ಟಲ್ ಡಿಫೆಕ್ಟ್ ಅಂತ ಹೇಳಿದಾಗ 2 ಮಿಕ್ಸ್ ಆಗಿಬಿಡುತ್ತೆ. ಸೊ ಹಂಗಾಗುತ್ತೆ ಏನಾಗುತ್ತೆ, ಈ ಮಿಕ್ಸಿಂಗ್ ಯಾವಾಗ ಪೆಟ್ರೋಲ್ ಎಕ್ಸಾಂಪಲ್, ಇವಾಗ ಗಾಡಿನಲ್ಲಿ ಒಂದು ಡೀಸೆಲ್ ಗಾಡಿ ಇರುತ್ತೆ, ಪೆಟ್ರೋಲ್ ಗಾಡಿ ಇರುತ್ತೆ. 2 ಮಿಕ್ಸ್ ಮಾಡೋಕ್ಕಾಗಲ್ಲ. ಡೀಸೆಲ್ ಹಾಕ್ಬೇಕು ಇಲ್ಲ ಪೆಟ್ರೋಲ್ ಹಾಕ್ಬೇಕು. 2 ಮಿಕ್ಸ್ ಮಾಡೋಕ್ಕೆ ಗಾಡಿ ಓಡಲ್ಲ. ಸೊ ಸೇಮ್ ಪ್ರಿನ್ಸಿಪಲ್ ಇರೋ ಆಲ್ಸೋ ದ ವೆಹಿಕಲ್ ವಿಲ್ ನಾಟ್ ರನ್. ಅಂದರೆ ಆ 2 ಮಿಕ್ಸ್ ಆದಾಗ ಅದು ಆಕ್ಸಿಜನೇಷನ್ ಕೆಲಸ ಮಾಡಲ್ಲ, ಬಾಡಿಗೆ ತೊಂದರೆ ಆಗುತ್ತೆ, ವೆಹಿಕಲ್ ವಿಲ್ ಸ್ಟಾಪ್. ಅವಾಗ ಏನಾಗುತ್ತೆ, ಮಕ್ಕಳಿಗೆ ಉಸಿರಾಡೋಕ್ಕೆ ಕಷ್ಟ ಆಗುತ್ತೆ,
ಬೆಳವಣಿಗೆ ತೊಂದರೆ ಆಗುತ್ತೆ. ಸೊ ಇದು ಹೇಳಿದಾಗ ಅವರು ಒಂದು ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋಗ್ತಾರೆ, ಅಲ್ಲಿ ಸಾಕಷ್ಟು ದುಡ್ಡು ಹತ್ತತ್ರ ಒಂದು 4-5 ಲಕ್ಷ ಖರ್ಚಾಗುತ್ತೆ ನಿಮಗೆ ಅಂತ ಹೇಳ್ತಾರೆ. ಅವ್ರಿಗೆ ತಲೆ ಮೇಲೆ ಆಕಾಶನೇ ಬಿದ್ದಂಗೆ ಆಗೋಗ್ಬಿಡುತ್ತೆ. ಸರಿ ಅಂತ ಹೇಳಿದಾಗ ನಮ್ಮ ಹಾಸ್ಪಿಟ್ಲಿಗೆ ಬರ್ತಾರೆ. ನಮ್ಮ ಹತ್ರ ಬಂದಾಗ ಮತ್ತು ನಮ್ಮ ಡಾಕ್ಟರ್ ಅರುಣ್ ಕುಮಾರ್ ಹತ್ರ ಬಂದಾಗ ನಾವು ಗೌರಿಶಂಕರ್ ಅಂತ ನಮ್ಮ ಲೈಫ್ ಸೇವರ್ ಅಸೋಸಿಯೇಷನ್ ಅವರಿಗೆ, ನೋಡಪ್ಪ ಈ ಥರ ಆಗಿದೆ, ನಿಮ್ಮ ಅಸೋಸಿಯೇಷನ್ ಮುಖಾಂತರ ದಯವಿಟ್ಟು ಏನಾದರೂ ಈ ಮಗುಗೆ ಮಾಡಿ, ನಿಮ್ಮ ಮಕ್ಳಿಗೆ ಒಳ್ಳೇದಾಗುತ್ತೆ, ಆ ಮಗುಗೊಂದು ಒಳ್ಳೇದಾಗುತ್ತೆ, ನನ್ನ ತಂಗಿಗೆ ಒಳ್ಳೇದು ಮಾಡಿ ಅಂತ ಹೇಳಿ ನಾನು ಹೇಳ್ಕೊಂಡಾಗ ಅವರು ಖಂಡಿತವಾಗಿ ಅಂತ ಹೇಳಿ ಅದನ್ನ ತುಂಬಾ ಒಂದು ಪ್ರಾಶಸ್ತ್ಯವಾಗಿ ತಗೊಂಡು ಮಗುಗೆ ನಾನು ಜೀವ ಉಳಿಸ್ಬೇಕಂತ ಪಾಪ ಸಾಕಷ್ಟು ಶ್ರಮ ವಹಿಸಿ ಅವರು ಏನು ಮಾಡಿದ್ರು, ಜಯದೇವ್ ಹಾಸ್ಪಿಟಲ್ ಕಾಂಟ್ಯಾಕ್ಟ್ ಮಾಡಿ, ಅಲ್ಲಿ ಡಾಕ್ಟರ್ಸ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಅದಕ್ಕೆ ಏನು ಬಿಲ್ ಆಗುತ್ತೆ ನಾವು ಕೊಡ್ತೀವಿ, ನೀವು ದಯವಾಗಿ ಆಪರೇಷನ್ ಮಾಡಿ ಅಂತ ಹೇಳಿ ಡಾಕ್ಟರ್ಸ್ ಹೇಳಿದಾಗ ಹತ್ತತ್ರ 2,70,000 ರೂಪಾಯಿ ಬಿಲ್ ಆಗುತ್ತೆ ಅಲ್ಲಿ. ಅದನ್ನು ನಮ್ಮ ಗೌರಿಶಂಕರ್ ಅವರೇ ಮತ್ತು ಅವರ ಸಂಘದವರೆಲ್ಲ ಸೇರಿಕೊಂಡು ಬರೆಸಿ ಆ ಮಗುಗೊಂದು ಜೀವದಾನ ಮಾಡಿದ್ದಾರೆ. ಎಲ್ಲ ಕ್ರೆಡಿಟ್ ಗೋಸ್ಟು ಅವರ ನಮ್ಮ ಗೌರಿಶಂಕರ್ ಅವ್ರಿಗೆ. ಸೊ ನನ್ನ ಎಲ್ಲ ನಮ್ಮ ಆಸ್ಪತ್ರೆಯ ಪರವಾಗಿ, ನನ್ನ ವೈದ್ಯರ ಪರವಾಗಿ, ಡಿಸ್ಟ್ರಿಕ್ಟ್ ಸರ್ಜನ್ ಪರವಾಗಿ ನಮ್ಮ ಅವ್ರಿಗೆ ಮಾಡಿದಂಥ ಗೌರಿಶಂಕರ್ ಅವರಿಗೆ ಮತ್ತು ಲೈಫ್ ಸೇವರ್ ಅಸೋಸಿಯೇಷನ್ ಅವರಿಗೆ ತುಂಬ ಹೃದಯದ ನನ್ನ ಧನ್ಯವಾದ ಅರ್ಪಿಸ್ತೇನೆ. ಸೊ ಇದೊಂದು ಇದೇ ಥರ ಕೆಲಸಗಳು ನಮ್ಮ ತಂಗಿದಿರಿಗೆ, ನಮ್ಮ ಅಕ್ಕಂದಿರಿಗೆ ಇನ್ನೂ ಹೆಚ್ಚೆಚ್ಚಿಗೆ ಮಾಡಲಿ. ನಮ್ಮ ಅಸೋಸಿಯೇಷನ್ನು ನಮ್ಮ ಕಡೆ ಆಗಲಿ. ನಾವು ಹಾಸ್ಪಿಟ್ಲಲ್ಲಿ ಒಂದು ಅವ್ರಿಗೆ ಸ್ಥಾನನೂ ಕೊಟ್ಟಿದ್ದೀವಿ. ಬ್ಲಡ್ದೆಲ್ಲ ನಮ್ಮ ಹಾಸ್ಪಿಟ್ಲಲ್ಲಿ ಫ್ರೀಯಾಗಿ ಒಂದು ರೂಮ್ ಕೊಟ್ಟಿದ್ದೀವಿ. ನಮ್ಮ ಬ್ಲಡ್ ಡೊನೇಷನ್ ಆಗಲಿ, ನಮಗೆ ಬ್ಲಡ್ಗೆ ದಾನ ಮಾಡೋದಕ್ಕೆ ತುಂಬ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಯಾರಿಗೂ ರಕ್ತ ಇಲ್ಲದೆ ಸಾಯಬಾರ್ದು ಅಂತ ಅವ್ರ ಉದ್ದೇಶ ಅಷ್ಟೇ. ನೋಬಡಿ ಶುಡ್ ಡೈ ವಿತೌಟ್ ಬ್ಲಡ್ ಇಲ್ಲ ಅಂತ ಸಾಯಬಾರ್ದು ಅನ್ನೋದು ಒಂದೇ ಉದ್ದೇಶ. ಅವ್ರು ಕಾಸು ಇರಲಿ, ಕಾಸಿಲ್ಲದೆ ಹೋಗ್ಲಿ. ಸೊ ಕಾಸಿಲ್ಲದೆ ನಾವು ಫ್ರೀಯಾಗಿ ಮಾಡ್ತೀವಿ, ಕಾಸಿದ್ರು ಏನು ರೀಸನ್ ಕಟ್ಸ್ಕೊತೀವಿ. ಸೊ ಅವ್ರದ್ದು ಒಂದೇ ಉದ್ದೇಶ, ನೋಬಡಿ ಶುಡ್ ಡೈ ವಿತೌಟ್ ಬ್ಲಡ್. ಆಕ್ಸಿಡೆಂಟ್ ಆಗಲಿ, ಡೆಲಿವರೀಸ್ ಆಗಲಿ, ಅದೊಂದು ದೇ ಉದ್ದೇಶ ಒಂದು ಇಟ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಈ ಥರ ಒಂದು ಸೋಷಿಯಲ್ ಆಕ್ಟಿವಿಟೀಸನ್ನು ಮಾಡ್ತಾರೆ. ಈ ಕಾರ್ಡಿಯಾಕ್ ಕ್ಯಾಂಪ್ಸ್ ಮಾಡ್ತಾರೆ, ಆಮೇಲೆ ಬೇರೆ ಥರ ಅಂಗವಿಕಲರದ್ದು ಒಂದು ಕ್ಯಾಂಪ್ಸ್ ಮಾಡ್ತಾರೆ. ಅಲ್ಲಿಗೆ ಇಂಪ್ಲಾಂಟ್ಸ್ ಕೊಡೋದಾಗಲಿ, ಒಂದು ಮೋಟರೈಸ್ಡ್ ಆರ್ಮ್ಸ್ ಕೊಡೋದಾಗಲಿ, ಇದೆಲ್ಲ ಸಾಕಷ್ಟು ಸವಾದ ಕೆಲಸಗಳಿದೆ. ಸೊ ಸಂಘದಕ್ಕೆ ಇನ್ನೂ ಒಳ್ಳೇದಾಗಲಿ, ನಮ್ಮ ತಂಗಿಗೆ ಒಳ್ಳೇದಾಗಲಿ. ಇನ್ನೂ ಹೆಚ್ಚೆಚ್ಚಿಗೆ ನಮಗೆ ಬಂದು ಈ ಥರ ನಮ್ಮ ಅಕ್ಕ ತಂಗಿರು ಬಂದು, ಅಣ್ಣ ತಮ್ಮದಿರು ಬಂದು ನಮ್ಮ ಲೈಫ್ ಸೇವರ್ ಅಸೋಸಿಯೇಷನಿಂದ ಇನ್ನೂ ಹೆಚ್ಚೆಚ್ಚಿಗೆ ಅವರು ಇದನ್ನ ಫಲಾನ ಪಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಸೊ ಈ ಒಂದು ಪೇಷಂಟ್ ಕೂತಂಗೆ ನಮ್ರತ ಮಗುನ ತಗೊಂಡು ಒಂದು ಎರಡು ತಿಂಗಳಿದ್ದಾಗ ಮಗುನ ಎತ್ಕೊಂಡ್ಬರ್ತಾರೆ. ನಮ್ಮಲ್ಲಿ ಬಂದಾಗ ಉಸಿರಾಟ ತೊಂದರೆ ಇರ್ತದೆ. ಚೆಕ್ ಮಾಡಿದ್ರೆ CVS ಒಂದು ಮರ್ಮರ್ಸ್, ಹಾರ್ಟ್ ಸೌಂಡ್ ಮರ್ಮರ್ ಕೇಳಿಸ್ತದೆ. ಸೊ ಮೋಸ್ಟ್ಲಿ ಕಂಜೆನಿಟಲ್ ಹಾರ್ಟ್ ಡಿಸೀಸ್ ಇರ್ಬೋದು ಅಂತ ರೆಫರ್ ಮಾಡ್ತೀವಿ. ಅವರು ಜಯದೇವ್ ಹಾಸ್ಪಿಟ್ಲ್ಗೆ ಹೋಗಿದ್ರು. ಅಲ್ಲಿನೂ ಏನು ಖರ್ಚಾಗತ್ತೆ ಅಂತ ಮತ್ತೆ ಆಗುತ್ತೆ ಅಂತ ಹೇಳಿರ್ತಾರೆ. ಮತ್ತೆ ಅಲ್ಲಿಂದ ಬಂದು ನಮ್ಮ ಇವರು ಸಂಘದವರಾದ ಗೌರೀಶ್ ಅವ್ರನ್ನ ಮೀಟ್ ಮಾಡಿ ಮತ್ತೆ ಅವ್ರ ಸಂಘದಿಂದ ಸ್ವಲ್ಪ ಸಹಾಯ ಪಡೆದು ಆಪರೇಷನ್ ಆಗಿದೆ. ಮಗು ಈಗ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಅವ್ರಿಗೂ ಒಂದು ಖುಷಿ ಇದೆ. ಅವ್ರು ಬಡವರಾಗಿದ್ರೇನು ಪಾಪ ಮಗುನ ಎತ್ಕೊಂಡು 2 ತಿಂಗಳು ಅಲ್ಲಿ ಇಲ್ಲಿ ಸುತ್ತಾಡಿ ಆಪರೇಷನ್ ಮಾಡಿ ತಮ್ಮ ಮಗು ಜೀವನ ಉಳಿಸಿದ್ದಾರೆ. ಇದು ನಮಗೆ ತುಂಬ ಖುಷಿ ಆಗ್ತದೆ. ಸೊ ಇದೇ ಥರ ಈ ಕಂಜೆನಿಟಲ್ ಹಾರ್ಟ್ ಡಿಸೀಸ್ ಅನ್ನೋದು ಸುಮಾರು 1-2% ಅಷ್ಟು ಮಕ್ಕಳಿಗೆ ಸಾಮಾನ್ಯ ಕಂಡು ಬರ್ತದೆ. ಸೊ ಚಿಕ್ಕ ಮಗುದಾಗ ಫಸ್ಟ್ ಚೆಕಪ್ ಎಲ್ಲ ಬಂದು ನಮ್ಮ ಹತ್ರ ಪೀಡಿಯಾಟ್ರಿಷಿಯನ್ ಚೆಕ್ ಮಾಡಿಸಿದ್ರೆ ನಾವು ಒಂದು ಕಂಡು ಹಿಡಿತೀವಿ. ಅದನ್ನ ರೆಫರ್ ಮಾಡಿ ಬೇಗನೆ ಆಪರೇಷನ್ ಮಾಡಿದ್ರೆ ಮಗುವಿನ ಒಂದು ಜೀವನ ಉಳಿಸ್ಬೋದು. ಅವ್ರಿಗೂ ಒಂದು ಸಂತೋಷ ಆಗ್ತದೆ. ಇದು ಅವ್ರಿಗೆ ಒಂದು ಸಕ್ಸಸ್ ಆಗೋಕ್ಕೆ ಒಂಥರ ನಮಗೂ ಸಾರ್ಥಕತೆ ಇದೆ. ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ. ಈ ಥರ ಅಮೃತ ಅಂದ್ಬಿಟ್ಟು ಇವರು ಉಸಿರಾಟ ತೊಂದರೆ ಅಂದ್ಬಿಟ್ಟು ನಮ್ಮ ಅರುಣ್ ಕುಮಾರ್ ಡಾಕ್ಟರ್ ಹತ್ರ ಬಂದಿದ್ದಾರೆ. ಫಸ್ಟು ಅರುಣ್ ಕುಮಾರ್ ಡಾಕ್ಟರ್ ನೋಡ್ಬಿಟ್ಟು ಅದಕ್ಕೆ ಕಂಜೆನಿಟಲ್ ಹಾರ್ಟ್ ಡಿಸೀಸ್ ಇದೆ ಅಂದ್ಬಿಟ್ಟು ಡಯಾಗ್ನೋಸ್ ಮಾಡಿದ್ದಾರೆ. ಆದ್ರೂ ಸಹ ಅವ್ರಿಗೆ ನಮ್ಮ ಆಸ್ಪತ್ರೆಯಿಂದ ಇನ್ನೊಬ್ಬರನ್ನ ಒಪಿನಿಯನ್ ಕೇಳೋಣ ಅಂದ್ಬಿಟ್ಟು ಡಾಕ್ಟರ್ ಸತ್ಯಕುಮಾರ್ ಹತ್ರನೂ ಹೋಗಿದ್ದಾರೆ. ಅವರು ಸೇಮ್ ಅದನ್ನೇ ಡಯಾಗ್ನೋಸ್ ಮಾಡಿದ್ದಾರೆ. ಆಮೇಲೆ ಅಲ್ಲಿಂದ ಅವರು ಜಯದೇವ್ ಹಾಸ್ಪಿಟಲ್ಗೆ ಇಲ್ಲಿಂದ ಹೋಗಿ ಅವ್ರು ರೆಫರ್ ಮಾಡಿರೋದ್ರಿಂದ ಅಲ್ಲಿ ಹೋಗಿದ್ದಾರೆ ಜಯದೇವ್ ಹಾಸ್ಪಿಟಲ್ಗೆ. ಅಲ್ಲಿ ಹೋಗ್ಬಿಟ್ಟು ಅವ್ರು ನೋಡಿ ಈ ತರ ಪ್ರಾಬ್ಲಮ್ ಇದೆ, ಪ್ಯೂರ್ ಇಂಪ್ಯೂರ್ ಬ್ಲಡ್ ಎರಡು ಮಿಕ್ಸ್ ಆಗಿ ಬೇಬಿ ಬ್ಲೂ ಆಗಿ ಒಂಥರ ಇದೆ ಅಂದ್ಬಿಟ್ಟು ಅವರು ಡಯಾಗ್ನೋಸ್ ಮಾಡಿ ಇದು ಆಪರೇಷನ್ ಮಾಡ್ಲೇಬೇಕಂತ ಹೇಳಿದ್ದಾರೆ. ಅದು ಆಪರೇಷನ್ಗೆ ಒಂದು 3 ಲಕ್ಷ ಮೇಲೆ 4 ಲಕ್ಷ ಆಗುತ್ತೆ. ಪಾಪ ಇವ್ರು ತೀರಾ ಬಡವರು. ಇವ್ರ ಕೈಲಿ ಅಷ್ಟು ಲಕ್ಷ ಕಟ್ಟಿ ಮಗುನೇ ಕಾಪಾಡೋಕೆ ಶಕ್ತಿನೇ ಇರಲ್ಲ. ಇವ್ರು ಏನ್ ಮಾಡಿದಾರೆ, ಅಲ್ಲಿ ಆಪರೇಷನ್ ಅಲ್ಲಿ ಇದು ಮಾಡ್ಬಿಟ್ಟು ಅಲ್ಲಿ ಎಲ್ಲ ಡಾಕ್ಟರ್ ಹತ್ರ ಕೇಳ್ಕೊಂಡಿದ್ದಾರೆ. ಆದ್ರೂ ಅದು ಅವ್ರ ದುಡ್ಡು ಇಲ್ಲದೆ ಅಲ್ಲಿನೂ ಮಾಡಲ್ಲ. ಏನೋ 1,000, 2,000, 5,000 ಅಂದ್ರೆ ಮಾಡ್ಕೊಡ್ತಾರೆ ಫ್ರೀ ಆಗಿ. ಇದು ಲಕ್ಷ ಗಟ್ಟಲೆ ಅಂದ್ರೆ ಆಗಲ್ಲ. ಅವಾಗ ಅವರು ಅಲ್ಲಿಂದ ನಮ್ಮ ಲೈಫ್ ಸೇವರ್ ಮಿಸ್ಟರ್ ರವಿಶಂಕರ್ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಆಮೇಲೆ ಇವ್ರು ಏನ್ ಮಾಡಿದಾರೆ, ಇಲ್ಲಿಂದ ಬೆಂಗಳೂರಿಗೆ ಕಾಂಟ್ಯಾಕ್ಟ್ ಮಾಡಿ ಡಾಕ್ಟರ್ಗಳ ಹತ್ರ ಮಾತಾಡಿ ಅದು ಎಷ್ಟಾಗುತ್ತೆ ನೀವು ಪ್ರೊಸೀಡ್ ಮಾಡಿ, ಅದು ಅಷ್ಟು ಅಮೌಂಟ್ ನಾವು ಕೊಡಕ್ಕೆ ರೆಡಿ ಇದೀವಿ ಅಂದ್ಬಿಟ್ಟು ಇವರು ನೀಡಿ ಲೈಫ್ ಹಾರ್ಟ್ ಫೌಂಡೇಶನ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಸಹಾಯ ಪಡೆದು ಅದಕ್ಕೆ 2,70,000 ಅವ್ರು ಫ್ರೀಯಾಗಿ ಕೊಟ್ಟು ಈ ಮಗುನ ಯಶಸ್ವಿಯಾಗಿ ಇವಾಗ ಉಳಿಸಿದ್ದಾರೆ.
ಅದು ಧನ್ಯವಾಗ್ಲೂ ಅವ್ರಿಗೆ ಹೇಳ್ಬೇಕು. ಆಮೇಲೆ ನಮ್ಮ ಸಾರ್ಗೂ ನಾವು ಧನ್ಯವಾಗ್ಲೂ ಹೇಳ್ಬೇಕಾಗಿತ್ತೆ. ಯಾಕಂದ್ರೆ ಗೌರಿಶಂಕರ್ಗೆ ಇವಾಗ ರೂಮ್ ನಂಬರ್ 2 ನಲ್ಲಿ ನಾವು ಒಂದು ರೂಮೇ ಕೊಟ್ಟಿದೀವಿ. ಅದಕ್ಕೆ ಮಾನ್ಯ ನಮ್ಮ ಶಾಸಕರಾದ ರೂಪಕಲಾ ಶಶಿಧರ್ ಮೇಡಮ್ ಅವರು ತುಂಬಾ ಇಂಟ್ರೆಸ್ಟ್ ತಗೊಂಡು ನಮ್ ರೂಮ್ ಕೊಡಿ ಅಂದ್ಬಿಟ್ಟು ನೀವು ಸಾಹೇಬ್ರಿಗೆ ಒಂದು ಲೆಟರ್ ಕೊಟ್ಟಿದ್ರು. ಅವರು ನಮ್ಮ ಡಿಸ್ಟ್ರಿಕ್ಟ್ ಸರ್ಜನ್ ಅವರು ಇಮಿಡಿಯೇಟ್ ಆಗಿ ಅಂತವ್ರಿಗೆ ನಾವು ಕೊಡೋಣ. ಲೈಫ್ ಸೇವರ್ ಅಸೋಸಿಯೇಷನ್ ನಲ್ಲಿ ಎಷ್ಟು ಜನ ಬ್ಲಡ್ ಇಲ್ಲ ಅಂತ ಬರ್ತಾ ಇದ್ದಾರೆ, ಇಲ್ಲಿ ಹೋಗಿ ಅಲ್ಲಿ ಹೋಗಿ ಅಂದ್ರೆ ತುಂಬಾ ಖರ್ಚು ಆಗುತ್ತೆ. ಇವ್ರು ಫ್ರೀ ಆಗಿ ಇವ್ರು ಡೋನರ್ ಲಿಸ್ಟ್ ಇಟ್ಕೊಂಡು ಎಲ್ಲರನ್ನ ಕರೆಸಿ ಅದೇನೇನ್ ಮಾಡ್ಬೇಕು ಎಲ್ಲ ಮಾಡಿ ಅವ್ರು ಫ್ರೀ ಆಗಿ ಉಚಿತವಾಗಿ ಬ್ಲಡ್ ಇಲ್ಲಿಂದಾನೇ ಕೊಡ್ತಾ ಇದೀವಿ. லைவ் சேவை மூலியமா இது போன்ற இந்த மாதிரி சர்வீஸ் எவ்வளவு பண்ணிருக்கீங்க, எவ்வளவு உயிரிழந்து காப்பாற்றிருக்கீங்க, அதை பத்தி சொல்லுங்க. அது டேட்டா நம்ம வச்சிருக்கிறோம். மோர் தென் எனக்கு தெரிஞ்சு 5000 மேலே டொனேஷன்ஸ் ஆயிருக்குது. இன்க்ளூடிங் நம்ம கின்னீஸ் ரெக்கார்ட்ஸ் கூட அட்டெம்ப்ட் பண்ணியிருக்கிறோம் த்ரூ நிஃபா. ஸோ நிறைய பிளட் டொனேஷன்ஸ் ஆயிருக்குது, வாலண்டரி பிளட் டொனேஷன்ஸ் நிறைய ஆயிருக்குது. அவேர்னஸ் நிறைய பேருக்கு இல்லை நம்ம ஊர்ல. ஏன் ஷியோர், அதுக்கு தான் ரூம் நம்பர் 2 இது பண்ணியிருக்கிறோம். நம்ம அசிஸ்டன்ஸ் இருக்கிறாங்க திவ்யா மால்தின்ட்டு. சப்போஸ் நான் இல்லைனாலும் அந்த ரிக்வெஸ்ட் புக்ன்ட்டு இருக்குது, அங்கே எழுதிக்கினாங்கன்னா இமீடியட்டாக அவங்களுக்கு ஒரு டர்ன் அரவுண்ட் டைமில் நாங்கள் இமீடியட்டாக ஹெல்ப் பண்ணுறோம். இந்த குழந்தை வந்துட்டு எனக்கு ஒரு 3rd பர்சன் மூலியமா வந்துச்சு. அவங்க வந்துட்டு யார் சொன்னாங்கன்னா, லைக் பெமல்ல வந்துட்டு அவுட் சோர்ஸ் எம்ப்ளாயி, அவங்களுக்கு இங்கே நம்ம எம்ப்ளாயி ஒருத்தர் போர் செல்வி மேடம் இருக்காங்க, அவங்க மூலியமா தெரிஞ்சிருக்குது நம்ம இப்படி சர்வீஸ் பண்ணுறோன்ட்டு. வந்த உடனே எனக்கு ஃபோன் பண்ணாங்க, இந்த மாதிரி அட்மிட் ஆகிருக்கிறாங்க, ஸோ இவங்களுக்கு காசு கட்டுறதுக்கு இல்லை, நம்மளுக்கு ஒரு டைப் இருக்குது நீடி ஃபார் ஹார்ட் ஃபவுண்டேஷன்ட்டு. அவங்க எனி டைம் இந்த மாதிரி கிரிட்டிக்கல் கேசஸ் அண்டர் ப்ரிவிலேஜ் வந்தாங்கன்னா அவங்க நம்மளுக்கு சர்வீஸ் பண்ணுறாங்க. ஏன்னா ஜெயதேவாக்கெல்லாம் அவங்க வந்துட்டு டைப்ஸில் இருக்கிறதுனால வந்ததுனால நான் சொன்னேன், அவங்ககிட்ட எந்த சோஷியல் ஸ்கீம்ஸ் இல்லை, ஸோ யூ நீட் டு ஹெல்ப்னு சொன்னேன். ஏன்னா அவங்க சிங்கிள் பேரண்ட் ஆகிறாங்க. என்னன்ட்டு இல்லை, எல்லாம் இட்ஸ் அ டீம் ஒர்க்கு. நான் ஸ்பெஷல் தேங்க்ஸ் டு எம்எல்ஏ மேடம், அவங்க இல்லைன்னா எனக்கு ரூம் கிட்ஸ் இருக்காது. ஸோ இதெல்லாம் இன்க்ளூடிங் மீடியா பீப்புள் கூட, ஏன்னா எனி டைம் நீங்கள் தான் எல்லாத்துக்கும் அவேர்னஸ்க்கெல்லாம் ஹெல்ப் பண்ணுறது. நிறைய பேருக்கு இன்னும் அவேர்னஸ் கூட கிடையாதுங்க. ரீசெண்டாக ஒரு குழந்தை வந்துச்சுங்க, 3 months பேபி. அந்த பேபிக்கு வந்துட்டு அவங்க என்ன பண்ணிக்கிறாங்கோ, கரெக்டாக ட்ரீட்மெண்ட் எடுக்கல. அவங்க என்ன சொல்றாங்க, யாரோ காத்து அடிச்சுட்டுக்குது, அவங்களுக்கு சூனியம் என்ன பண்ணிட்டுக்கிறாங்க. இது ஏன் நம்புறாங்கன்ட்டு எனக்கு தெரியாது. பட் மெடிக்கலி என்ன பண்ணணும், அது கண்டிப்பா நம்ம ப்ரொசீட் பண்ணிடணும். நான் கடவுள் மேல பாரத்தை போட்டு இது பண்றேன், நெக் ஆஃப் த மூமெண்ட் கூப்பிட்டு வந்தா டாக்டர் கூட என்ன பண்ணுவாங்க, ஒன்றும் பண்றதுக்கு இல்லை. அந்த மாதிரி தான் ஒரு பேஷண்ட் வந்துச்சு முன்னா ஒரு 1 week பேக். நம்ம பிசிஷியன் டாக்டர் ஷரண் ஆகட்டும், ரச்சந்திரராஜ் ஆகட்டும், அப்புறமா பரிமலா டாக்டர், அவங்கனால முடிஞ்ச எஃபர்ட் போட்டு ஸ்டேபிள் பண்ணி அமிச்சாங்க. பட் அங்க என்ன இருக்குதுன்னா, இவங்களுக்கு ஃபினான்ஷியலி ப்ராப்ளம் இருக்கிறதுனால தாமா டிஸ்சார்ஜ் அகேன்ஸ்ட் மெடிக்கல் அட்வைஸ்ன்ட்டு இவங்களாம் டிஸ்சார்ஜ் பண்ணிடுறாங்க. அப்போ எப்படி அந்த ரிப்போர்ட்ஸ் எல்லாம் வந்து கிளியர் பண்ணுவாங்கன்ட்டு சொல்லுங்க பார்க்கலாம். ஸோ இந்த சூப்பர்ஸ்டிஷியஸ் பிலீஃப்ஸ் எல்லாம் நம்ப கூடாது, டாக்டர் மேல நம்பி வந்து இது பண்ணோம். இப்போ டாக்டர் அவங்க முயற்சி தான் பண்றாங்க, ஆனா பிளேம் எவ்வளவு தான் ட்ரை பண்ணாலும் பிளேம் மட்டும் டாக்டர் மேல தான் வரும் நெக் ஆஃப் த மூமெண்ட். ஏன்னா லேக் ஆஃப் மெடிக்கல் நாலேஜ். இது அவேர்னஸ் எல்லாருக்கும் போகணும். ப்ரிவென்ஷன் இஸ் பெட்டர் தென் கியூர்ன்றோம். அது ஸ்டார்டிங்கே எல்லாம் கரெக்டா வந்தா எல்லாமே கியூர் பண்ணலாம். நெக் ஆஃப் த மூமெண்ட்ல வந்துட்டு என் குழந்தை நீங்க சாவச்சிட்டீங்கன்னா அது தப்பு இல்லையா? அந்த மாதிரி தான் நடந்துருக்குது. நான் என்ன சொல்றேன்னா, தயவு செஞ்சு டிஃபேம் பண்ணாதீங்க நம்ம கேஜிஎஃப் ஆளுங்களை. அதே மாதிரி டாக்டர் வர்றது கூட ரொம்ப பயப்படுறாங்க. ತುಂಬಾ ಚೆನ್ನಾಗಿ ಫೈನಲ್ ಆಗಿ ನಾನು ಇದನ್ನ ನಮ್ಮ ಶಾಸಕರಾದ ರೂಪಕಲಾ ಶಶಿಧರ್ ಮೇಡಮ್ ಅವರಿಗೆ ಕ್ರೆಡಿಟ್ ಕೊಡೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅವರು ನಮ್ಮ ARS ಕಮಿಟಿಯ ಚೇರ್ಮನ್ರು. ಸೊ ನಮ್ಮ ಆಸ್ಪತ್ರೆ ಆಗು ಹೋಗುಗಳ ಬಗ್ಗೆ ಯಾವಾಗಲೂ ದಿನನಿತ್ಯ ಅವರು ರಿಪೋರ್ಟ್ಸ್ ತಗೋತಾ ಇರ್ತಾರೆ. ನಮ್ಮ ಮುಖಾಂತರ ಆಸ್ಪತ್ರೆ ಬಗ್ಗೆ ತುಂಬಾ ಕಾಳಜಿ ವಹಿಸ್ತಾರೆ. ಮೇಡಮ್ಗೆ ನಮ್ಮ ಡಾಕ್ಟರ್ಸ್ ಪರವಾಗಿ ಎಲ್ಲ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಅವರು ಸಹ ನಮಗೆ ನಮ್ಮ ಈ ಲೈಫ್ ಸೇವರ್ ಅಸೋಸಿಯೇಷನ್ಗೆ ಈ ಥರ ರೂಮ್ ನಂಬರ್ 2 ಕೊಡಿ, ಅವ್ರು ಈ ಥರ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಮೇಡಮ್ ಹೇಳಿದ. ಖಂಡಿತವಾಗಿ ಮೇಡಮ್ ನೀವು ಹೇಳಿದ್ಮೇಲೆ ಅವರು ಈ ಥರ ಸಮಾಜ ಕೆಲಸಕ್ಕೆ ನಾವು ನಿಮ್ಮ ಜೊತೆ ನಿಂತ್ಕೋತೀವಿ ಅಂತ ಹೇಳಿ ಅವ್ರಿಗೆ ನಾವು ರೂಮ್ ನಂಬರ್ 2 ನಲ್ಲಿ ಎಲ್ಲ ಫೆಸಿಲಿಟೀಸ್ ಮಾಡಿಕೊಟ್ಟು ಕಂಪ್ಲೀಟ್ ಫ್ರೀ ಆಗಿ ಕೊಟ್ಟು ಎಲ್ಲ ಮಾಡಿ ಅವ್ರಿಗೆ ನಾವು ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಅದೇ ರೀತಿ ನಮ್ಮ ಸಾರ್ವಜನಿಕರಿಗೆ ರೂಮ್ ನಂಬರ್ 2 ನಲ್ಲಿ ಕುತ್ಕೊಂಡು ಹಳೆ ಬಿಲ್ಡಿಂಗ್ ನಲ್ಲಿ ಇವ್ರು ನಾವು ಏನ್ ಮಾಡ್ತಾರೆ, ಇವಾಗ ಒಂದೊಂದು ಪೇಷಂಟ್ಸ್ಗೆ ಈ ತರ ನೋಡಿ ತಾಯಂದರಿಗೆ ಈ ತರ ಸಮಸ್ಯೆ ಬಂದಾಗ ಅವ್ರ ಅಸೋಸಿಯೇಷನ್ ಮುಖಾಂತರ ಕೋಆರ್ಡಿನೇಟ್ ಮಾಡ್ಕೊಂಡು ಅದು ಏನ್ ಖರ್ಚು ವೆಚ್ಚ ಆಗುತ್ತೆ ಅದು ಅಸೋಸಿಯೇಷನ್ ಇಂದ ಅದನ್ನ ಅವರು ಭರಿಸ್ತಾರೆ. ಅದೇ ರೀತಿ ಇವಾಗ ನಮ್ಮ ಕೆಲವು ಆರ್ಥೋಪೆಡಿಕ್ ಇಂಪ್ಲಾಂಟ್ಸ್ ಒಂದು ಕೈ ಹೋಗಿರ್ಬೋದು, ಕಾಲು ಹೋಗಿರ್ಬೋದು, ಅದಕ್ಕೆ ಇಂಪ್ಲಾಂಟ್ಸ್ ಇವಾಗೆಲ್ಲ ಏನಾಗುತ್ತೆ, ನಾರ್ಮಲ್ ಇಂಪ್ಲಾಂಟ್ಸ್ ಎಲ್ಲ ಆಗ್ತದೆ, ಜೈನ್ ಕಮ್ಯುನಿಟಿ ಕೊಡ್ತಾ ಇದ್ರು. ಬಟ್ ಇವ್ರು ಮೋಟರೈಸ್ಡ್ ಅಂತ ಹೇಳಿದ್ರೆ ಇದು ಮೋಟರೈಸ್ ಅಂದ್ರೆ ಕೈ ಎಲ್ಲ ರೊಟೇಷನ್ ಆಗುತ್ತೆ, ಕೈ ಫಿಂಗರ್ಸ್ ರೊಟೇಷನ್ ಆಗುತ್ತೆ, ರೋಬೋಟ್ಸ್ ತರ ಅದೇನಾಗುತ್ತೆ ಅಂದ್ರೆ ಅದು ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಅದು ನಾರ್ಮಲ್ ಕೈ ಹೋಗಿದ್ರು ಆಗ್ಲಿ ಅದು ನಾರ್ಮಲ್ ಕೈ ತರನೇ ಕೆಲಸ ಮಾಡುತ್ತೆ.
ಸೊ ಅದರಿಂದ ತುಂಬಾ ಅದು ಹತ್ತತ್ರ 60,000 1 ಲಕ್ಷದವರೆಗಿದೆ. ಅದನ್ನು ಇವರು ಸಹ ಅಸೋಸಿಯೇಷನ್ ಮುಖಾಂತರ ಎಲ್ಲರಿಗೂ ಫ್ರೀ. ಇವತ್ತು ಬಂದ್ರೆ 2 days ರಿಜಿಸ್ಟರ್ ಮಾಡ್ಕೊಂಡು ಇಮಿಡಿಯೇಟ್ ಕಳಿಸ್ತಾರೆ, ಮಾಡ್ಕೊಂಡು ಸಾಯಂಕಾಲನೇ ಬಂದ್ಬಿಡ್ಬೋದು. ಆಮೇಲೆ ಟ್ರೈನಿಂಗ್ ಎಲ್ಲ ಅವ್ರು ವ್ಯವಸ್ಥೆ ಮಾಡ್ತಾರೆ. ಆ ಹ್ಯಾಂಡ್ ಯಾವ ತರ ಯೂಸ್ ಮಾಡಬೇಕು, ಆ ತರ ಹೆಂಗೆ ಅದೆಲ್ಲ ಸ್ವಲ್ಪ ಟ್ರೈನಿಂಗ್ ಕೊಡೋದಿರುತ್ತೆ. ಒಂದು 2-3 months ಆದ್ಮೇಲೆ ಅದು ಪರ್ಫೆಕ್ಷನ್ ಬಂದ್ಬಿಡುತ್ತೆ. ಯಾವ್ದು ಪ್ರಾಕ್ಟೀಸ್ ಮಾಡಿದ್ರೆ ಪರ್ಫೆಕ್ಷನ್ ಆಗಲ್ಲ. ಸೊ ಅದಕ್ಕೆ ಇದು ಮಾಡ್ತಾರೆ. ಅದೇ ರೀತಿ ಮತ್ತೆ ಬ್ಲಡ್ಗೆ ನಿಮ್ಗೆ ಗೊತ್ತಂಗೆ ಯಾವ್ದಾರ ಬ್ಲಡ್ ಸಮಸ್ಯೆ ಆಯ್ತು ಅಂದ್ರೆ, ಯಾವಾಗ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಇಮಿಡಿಯೇಟ್ ಡೇ ಅಂಡ್ ನೈಟ್ 24 hours ಅವ್ರ ಕಾಲಲ್ಲಿ ಇರ್ತಾರೆ. ಇಮಿಡಿಯೇಟ್ ಅಂದಾಗ ಗ್ರೂಪ್ ಇದೆ, LSC ಗ್ರೂಪ್ ಅಂತ ಅವ್ರದ್ದು ಇದೆ, ಇಮಿಡಿಯೇಟ್ ಅಲರ್ಟ್ ಮಾಡ್ತಾರೆ. ಅವ್ರು ವಾಲಂಟಿಯರ್ಸ್ ಇರ್ತಾರೆ. ಇಮಿಡಿಯೇಟ್ ಅಲ್ಲಿ ಎಲ್ಲಿ ಸ್ಪಾಟ್ಗೆ ಹೋಗ್ಬಿಟ್ಟು ನಮ್ಮ ಇವ್ರು ಶ್ರೀಧರ್ ಹೇಳಿದಂಗೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಏನು ಬ್ಲಡ್ ಡೊನೇಷನ್ ಮಾಡ್ಬೇಕು ಅದನ್ನೆಲ್ಲ ಇಮಿಡಿಯೇಟ್ ಆಗಿ ಅದನ್ನ ಲೈಫ್ ಸೇವಿಂಗ್ ಅದನ್ನ ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಅಸೋಸಿಯೇಷನ್ ಅವರು. ಈ ಆಧಾರ್ ಕಾರ್ಡ್ ಆಗಲಿ ರೇಷನ್ ಕಾರ್ಡ್ ಆಗಲಿ ಕೆಲವ್ರಿಗೆ ಮಾಹಿತಿ ಫಿಲ್ಅಪ್ ಮಾಡಕ್ ಬರೋದಿಲ್ಲ. ಅದನ್ನು ಒಂದು ಇಟ್ಸ್ ನಾಟ್ ದ ಡ್ಯೂಟಿ, ಬಟ್ ಇಲ್ಲಿ ಒಂದು ಗೊತ್ತಾಗ್ಲಿ ಅಂದ್ಬಿಟ್ಟು ಒಂದು 4 ಜನಕ್ಕೆ ಒಳ್ಳೇದಾಗ್ಲಿ ಅಂತ ಅದನ್ನು ಮಾಡ್ತಾರೆ. ಅದೇ ಅಷ್ಟೇ ಅಲ್ಲ, ಇನ್ ಸಾಕಷ್ಟು ಅವರು ಬೇರೆ ಏನ್ ಕೇಳಿದ್ರು ಸಮಾಜ ಜನಕ್ಕೆ ಸೊಸೈಟಿಗೋಸ್ಕರ ನಾವು ಇರೋದು. ನಾವು ಸೊಸೈಟಿ ಬಿಟ್ಟು ಬದುಕಕ್ಕಾಗಲ್ಲ. ಸೊಸೈಟಿ ನಾವು ಉದ್ದಾರ ಸೊಸೈಟಿ ಕ್ಯಾನ್ಸರ್ ಪೇಷಂಟ್ಸ್ ಆಗಲಿ, ಕಣ್ಣಿಗೆ ಆಪರೇಷನ್ ಮಾಡೋದಾಗ್ಲಿ, ಬೇರೆ ಯಾವುದೇ ರೀತಿ ಸರ್ಜರಿ ಆಗಲಿ, ಈಗ ಹಾರ್ಟ್ ಸರ್ಜರಿ ಆಗ್ಬೋದು, ಆರ್ಥೋಪೆಡಿಕ್ ಸರ್ಜರಿ ಆಗ್ಬೋದು, ಅವ್ರ ಕಡೆಯಿಂದ ಏನ್ ಸಹಾಯ ಆಗುತ್ತೆ. ಇವಕ್ಕೆಲ್ಲ ಆರ್ಥೋಪೆಡಿಕ್ ಸರ್ಜರಿ ತುಂಬಾ ಕಾಸ್ಟ್ಲಿ ಇರುತ್ತೆ, ಟೋಟಲ್ ರಿಪ್ಲೇಸ್ಮೆಂಟ್ ಅವೆಲ್ಲ. ಅಂತವಕ್ಕೆಲ್ಲ ಬೇಕಾದ್ರೆ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಫೋನ್ ಮಾಡಿ ಇವ್ರಿಗೆ ಏನು ಎಷ್ಟು ಸಹಾಯ ಮಾಡ್ಬೇಕು ಅದನ್ನೆಲ್ಲ ಎಲ್ಲಾ ರೀತಿ ಸಮಾಜ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸೊ ನಿಮ್ಗೆ ಏನೇ ಸಮಸ್ಯೆಗಳಾದ್ರೂ ಸಹ ಬಂದು ನಮ್ಮ ಗೌರಿಶಂಕರ್ ಇರ್ತಾರೆ, ಇಲ್ಲ ರೂಮ್ ನಂಬರ್ 2 ಗೌರಿಶಂಕರ್ ಇರ್ತಾರೆ. ಇಲ್ಲ ಅಂತ ಹೇಳಿದ್ರೆ ನಮ್ಮ ಹೆಣ್ಮಕ್ಳು ನಮ್ಮ ದಿವ್ಯಾ ಮತ್ತೆ ಭಾರತಿ ಇಬ್ರು ಇರ್ತಾರೆ. ಅವ್ರಿಗೆ ಬೇಕಾ ಕೇಳ್ಕೊಂಡು ಹೋದಾಗ ಅವ್ರು ಮುಖ್ಯದನ್ನ ಅವರು ಪ್ರೋಸೆಸ್ ಮಾಡಿ ನಮ್ಮ ಗೌರಿಶಂಕರ್ಗೆ ಹೇಳ್ತಾರೆ. ಬಂದಿರೋದಕ್ಕೆಲ್ಲ ದಾಖಲೆ ಬೇಕಲ್ಲ, ಮೇಲ್ ಇಸ್ ವೆರಿ ಇಂಪಾರ್ಟೆಂಟ್. ಲೆಟರ್ ಬೇಕಾದ್ರೆ ಮಿಸ್ ಆಗುತ್ತೆ, ಮೇಲ್ ಮಿಸ್ ಆಗೋ ಚಾನ್ಸ್ ಇರಲ್ಲ. ಸೊ ಹಂಗಾಗಿ ಅದನ್ನು ಅವ್ರಿಗೆ ದಾಖಲೆಯಲ್ಲಿ ನಾವು ಕೆಲಸ ಮಾಡಿ ಅಂತ ಅದನ್ನು ಮಾಡ್ತಾ ಇದ್ದಾರೆ. ಸೊ ಇನ್ನೂ ಅವ್ರಿಗೆ ಹೆಚ್ಚೆಚ್ಚಿಗೆ ನಮ್ಮ ರೂಪಕಲಾ ಶಶಿಧರ್ ಮೇಡಮ್ ಅವರು ನಮಗೆ ಇನ್ನೂ ಹೆಚ್ಚೆಚ್ಚಿಗೆ ಬಲ ಕೊಡ್ಲಿ. ನಮ್ಮ ಇವರು LSC ಅವ್ರಿಗೆ, ನಮ್ಮ ಗೌರಿಶಂಕರ್ ಅವ್ರಿಗೆ ಇನ್ನೂ ಹೆಚ್ಚಿಗೆ ಬಲ ಕೊಡ್ಲಿ. ದೇವ್ರು ಎಲ್ಲರೂ ಒಳ್ಳೇದು ಮಾಡಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. இளைஞர்கள் வாழ்வில் முன்னேற்றத்தை மட்டும் கனவு கண்டு அதற்கான வாய்ப்பு அமையாமல் தினந்தோறும் இயங்குபவர்கள் பல பேர் உண்டு. அப்படிப்பட்ட இளைய சமுதாயத்தினர் ஏதேனும் நாம் சாதித்து வாழ்வில் அங்கீகாரம் பெற மாட்டோமா என்ற இயக்கங்கள் போக்கும் வகையில் இனிதே துவங்கப்பட்டதுதான் ஸ்ரீ சாய் காம்ப்ளெக்ஸ். புதியதொரு வியாபார யுக்தி பெற்று முழு நேர வெற்றி பெற்ற வியாபாரியாக வாழ்வில் வெற்றி நடிப்போட்டு உங்கள் வாழ்நாளில் நீங்கள் வெற்றியால் என்றும் ஜொலித்து அடுத்த தலைமுறைக்கு உதாரணமாகிட நல்லதோர் தொடக்கத்தை ஏற்படுத்தும் வகையில் கட்டப்பட்டுள்ளது. ஸ்ரீ சாய் வணிக வளாகம் தங்கவயலின் ஆங்கிலேயர்கள் விட்டு சென்ற கட்டிடக்கலை மீண்டும் உங்கள் கண் முன் காண நீங்கள் அதற்கு செல்ல வேண்டிய ஒரே இடம் BML ஸ்ரீநகரில் மெயின் ரோட்டில் அமைந்துள்ள ஸ்ரீ சாய் காம்ப்ளெக்ஸ் மட்டுமே. ஒரு முறை நீங்கள் விஜயம் செய்தால் மட்டும் போதும், உங்கள் வாழ்வில் புதியதொரு தொடக்கம் உண்டாகும்.